ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲಿ ನನ್ನ ಮಗಳು ಫೇಸ್ನ ರಿವೀಲ್ ಮಾಡಾಯಿತು. ಹಾಗಾಗಿ ಈ ಸೆಕೆಂಡ್ ಮಂತ್ ಫೋಟೋಶೂಟ್ನ ವಿಡಿಯೋ ಏನು ಮಾಡ್ಕೊಂಡಿದ್ದೆ ಅದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನನಗೇನೋ ಫೇಸ್ನ ಹೈಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಆ ಫೇಸ್ನ ತೋರಿಸ್ಬಿಟ್ಟೆ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿ ಫೇಸ್ ರಿವೀಲ್ ಮಾಡಾದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ನಾನು ಸದ್ಯಕ್ಕೆ ನನ್ನ ಮಗಳಿಗೆ ಶನ್ನು ಅಂತ ಕರಿತೀನಿ. ಅಂದರೆ ಈ ಸಣ್ಣ ಪಾಪು ಅಂತೀವಲ್ಲ ಹಳ್ಳಿ ಕಡೆ, ಹಾಗಾಗಿ ನಾನು ಅದನ್ನು ಸ್ವೀಟಾಗಿ ಶನ್ನು ಅಂತ ಕರಿತೀನಿ. ರೆಗ್ಯುಲರ್ ಆಗಿ ಎಲ್ಲರೂ ಕರೆಯುವಂಥ ಹೆಸರು ಬೇಡ, ನಿಕ್ ನೇಮ್ ಇಡೋದಿದ್ರು ತುಂಬ ಸ್ವೀಟಾಗಿ ಡಿಫ್ರೆಂಟ್ ಆಗಿರಬೇಕು ಅಂತ ನಾನು ಶನ್ನು ಅಂತ ಕರಿತೀನಿ. ಶನ್ನು ಶನ್ನು ಬೇಬಿ, ಶನ್ನು ಪಾಪು ಇದು, ಶನ್ನು ಪಾಪು ಇದು. ಹಾಯ್ 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 ಅಮ್ಮು. ಸಂದೀಪ್ ಬರಬೇಕಿತ್ತು, ಬಟ್ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ತುಂಬಾ ಮಿಸ್ ಮಾಡ್ಕೊಂಡ್ವಿ ಅವರನ್ನು. ಆ್ಯಂಡ್ 2 ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಡ್ರೆಸ್ಸು ಇದು ನನ್ನ ತಂಗಿ ವಿನುತಾ ಅಂತ ಹೇಳಿ ಅವಳು ತೊಗೊಂಡು ಬಂದಿದ್ಲು ಪಾಪುಗೋಸ್ಕರ. ಲೋಚು ಅಲ್ಲ, ಹಾಯ್ ಹೇಳ್ಬೇಕು. ತಂಗಿ ಪಾಪದು ಸೆಕೆಂಡ್ ಮಂತ್ ವಿಡಿಯೋ ಮಾಡೋದಕ್ಕೆ ಬಂದ, ಫೋಟೋಶೂಟ್ ಮಾಡಕ್ಕೆ ಬಂದ. ಏನು ಮದರ್ ಇಂಡಿಯಾ ಏನು ಮಾಡ್ತಾ ಇದ್ದೀರಾ? ಅಡುಗೆ ಮಾಡ್ತಾ ಇದ್ದೀರಾ? ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ನೋಡಿ ಮಮ್ಮಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾರೆ ಅಂತ. ಏನು ಸಾಂಬಾರು ಮಾಡ್ತಿರೋದು ಅಂತ. ಮೊಮ್ಮಗಳದು ಇವತ್ತು ಸೆಕೆಂಡ್ ಮಂತಿಂದು ಫೋಟೋಶೂಟ್ ನಡೀತಿದೆ. ಹೇಳಿ ಅದ್ರ ಬಗ್ಗೆ. ಚೆನ್ನಾಗಿ ಫೋಟೋಶೂಟ್ ಮಾಡಿ. ಹಿಂಗಿದ್ರು ಮೊಮ್ಮಗಳು ಸೂಪರ್ ಆಗಿದ್ದಾಳೆ. ಪಕ್ಕನಾ ಘಾಟಿ ಮೊಮ್ಮಗಳು. ಇವರು ನಮ್ಮಮ್ಮನ ತಂಗಿ, 5ನೇ ಅವರು. ಇವರು ಚಂದ್ರಾಯನದುರ್ಗದಲ್ಲಿರ್ತಾರೆ. ನಾನು ಆಗಲೇ ತೆಗ್ದೆ, ನಂಗೆ ಬರ್ತಾ ಇಲ್ಲ. ಅಮ್ಮ ಮಮ್ಮಿ ನೋಡಿ ಘಾಟಿ ಮೊಮ್ಮಗಳು ಅಂತ ಹೇಳ್ತಾವ್ರೆ. ಶಣ್ಣು ಇವತ್ತು ರಮ್ಯಾ ಆಂಟಿ ದೃಷ್ಟಿ ತೆಗಿಬೇಕು ಬಿಡು. ಮಾತು ಯಾಕ ಮಾತು ಬಂದ್ರೆ ಏನೇನೆಲ್ಲ ಬೈಬೋದಲ್ವಾ. ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ನಾನು ಏನೇ ಹೆಲ್ಪ್ ಕೇಳಿದ್ರು ರಮ್ಯಕ್ಕ, ಸುಜಾತಕ್ಕ ಹಾಗೆ ಕಾವ್ಯಕ್ಕ ಪಟ್ ಅಂತ ಬಂದ್ಬಿಡ್ತಾರೆ. ಬಟ್ ಇಲ್ಲಿ ಕಾವ್ಯಕ್ಕನಿಗೆ ಬರೋದಕ್ಕಾಗಲಿಲ್ಲ, ಯಾಕೆಂದರೆ ಅವ್ರ ಮಗ ಮುದ್ದುಗೆ ಹುಷಾರಿರಲಿಲ್ಲ. ರಮ್ಯಕ್ಕ, ಸುಜಾತಕ್ಕ ಬಂದು ತುಂಬಾನೇ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ನಾನು ಒಬ್ಬಳೇ ಆಗಿದ್ರೆ ತಲೆ ಕೆಟ್ಟೋಗ್ತಾ ಇತ್ತು. ಮಮ್ಮಿನೂ ಡ್ಯೂಟಿ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮನು ಆಚೆ ಹೋಗಿದ್ದ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಮ್ಯಕ್ಕ ಆ್ಯಂಡ್ ಸುಜಾತಕ್ಕ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನೇನು ಪ್ರಾಡಕ್ಟ್ನ ಬಳಸಿದ್ದೀನಿ ಅದು ಪ್ರತಿಯೊಂದೂ ರಮ್ಯಕ್ಕಂದು. ಅವರು ಮೇಕಪ್ ಆರ್ಟಿಸ್ಟ್ ಕಮ್ ಡಿಸೈನರ್. ಹಾಗೆ ಸುಜಾತಕ್ಕ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ. ಮಧುಗಿರಿಯಲ್ಲಿರೋರು ನೀವು ಅವರಿಬ್ಬರನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ನ ತರಿಸ್ತಾರೆ ಸುಜಾತಕ್ಕ. ಹಾಗೆ ರಮ್ಯಕ್ಕಂತೂ ಸೂಪರಾಗಿ ಬ್ಲೌಸಸ್ನ ಸ್ಟಿಚ್ ಮಾಡ್ತಾರೆ. ಅವರಿಬ್ಬರು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ಮೇಕಪ್ ಪ್ರಾಡಕ್ಟಲ್ಲಿ ನನ್ನ ಮಗಳಿಗೆ ಫೋಟೋಶೂಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಹಾಗಾಗಿ ಆ ಒಂದು ಆಸೆನ ಈಡೇರಿಸ್ಕೊಂಡೆ. ಕೆಳಗಡೆ ಹಾಕಿರೋ ಕ್ಯೂಟ್ ಬೆಡ್ಶೀಟ್ ನನ್ನ ತಮ್ಮ ತಂದ್ಕೊಟ್ಟಿದ್ದು. ಅಂದ್ಕೊಂಡಾಗೆ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ಪೌಚ್ಗಳನ್ನ ಎತ್ತಿಡ್ತಾ ಇದ್ದೆ. ತುಂಬ ಮಿಸ್ಸಿಯಾಗಿ ಕಾಣುತ್ತಲ್ವಾ, ಸೊ ಬೇಡ ವಿಡಿಯೋದಲ್ಲಿ ಅಂತ ಮಾಡಿಬಿಟ್ಟು ಇಲ್ಲೆಲ್ಲ ಜಡೆ ಹಾಕ್ಬಿಟ್ಟು ಮಾಡ್ಬೋದು ಅಲ್ವಾ. ಓಕೆ, ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟಲ್ಲಿ ನನ್ನ ಮಗಳಿಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅವರಪ್ಪ ರೈಟ್ರ್ ಆಗಿರೋದ್ರಿಂದ ಆ ರೈಟಿಂಗ್ ಥೀಮಲ್ಲೂ ಒಂದು ಶೂಟ್ ಮಾಡಬೇಕು. ಬಟ್ ಇವಾಗ
ಓಕೆ, ಈ ಒಂದು ಇದರಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅವಳು ಮಲಗಿಸ್ಬಿಟ್ಟು ಫೋಟೋಸ್ ತೆಗಿಯೋದ, ಎದ್ದೇಳಿಸಿ ಫೋಟೋ ತೆಗಿಯೋದ ನೋಡ್ಬೇಕು ಇವಾಗ. ಸೆಕೆಂಡ್ ಕಾಸ್ಟ್ಯೂಮ್ ಇದನ್ನು ಮನು ತೊಗೊಂಡು ಬಂದಿದ್ದ. ಆ್ಯಕ್ಚುಲಿ ಫಸ್ಟ್ ಮಂತ್ ಟೈಮಲ್ಲಿ ತೊಗೊಂಡು ಬಂದಿದ್ದ. ಆ ಟೈಮಲ್ಲಿ ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಸೊ ಹಾಗಾಗಿ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಈಗ ಸೆಕೆಂಡ್ ಮಂತ್ ಆಗಿರೋದ್ರಿಂದ 2 ಕಾಸ್ಟ್ಯೂಮಲ್ಲಿ ಡಿಸೈನ್ ಮಾಡ್ಕೊಂಡ್ವಿ. ಆ್ಯಂಡ್ ಫಸ್ಟ್ ಫೋಟೋ ಶೂಟ್ ನನ್ನ ತಂಗಿ ವಿನುತಾ ತೊಗೊಂಬಂದಿದ್ದ ಕಾಸ್ಟ್ಯೂಮಲ್ಲಿ ಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೆಡ್ಶೀಟು ಮತ್ತು ಅವಳ ಕಾಸ್ಟ್ಯೂಮ್ ಎಲ್ಲ ಮರ್ಜ್ ಆಗ್ತಾಯಿದೆ ಆ್ಯಂಡ್ ಅವಳ ಕಲರ್ ಕೂಡ. ಬಟ್ ಕ್ಯೂಟಾಗಿ ಅನಿಮಲ್ಸ್ದು ಬ್ಯಾಕ್ ಡ್ರಾಪ್ ಎಲ್ಲ ಇತ್ತಲ್ವ, ಸೊ ಚೆನ್ನಾಗಿ ಕಾಣುತ್ತೆ, ಮಗು ಅಲ್ವಾ ಅಂತ ಹೇಳಿಬಿಟ್ಟು ಇದನ್ನು ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ನೀವು ಕಮೆಂಟ್ ಮಾಡಿ ಆಯಿತಾ, ಮಗಳು ನನ್ನ ಥರ ಇದ್ದಾಳ ಅಥವಾ ಸಂದೀಪ್ ಥರ ಇದ್ದಾಳ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೇಳ್ತಿರೋದು ಅವಳು ಅವ್ರ ಅಪ್ಪನ ಥರ ಇದ್ದಾಳೆ, ಕಲರ್ ನಿನ್ನ ಥರ ಇದ್ದಾಳೆ ಅಂತ. ಬಟ್ ನೀವೆಲ್ಲರೂ ಹೇಳಿ ನಿಮಗೆ ಏನು ಅನ್ಸುತ್ತೆ ಅಂತ. ನನಗೆ ಫೋಟೋದಲ್ಲಿ ಮತ್ತು ವಿಡಿಯೋದಲ್ಲಿ ನೋಡಬೇಕಾದ್ರೆ ಅವ್ರ ಅಪ್ಪನ ಫೇಸ್ ಕಟ್ ಅಂತ ಅನ್ಸುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಡ್ಯಾಡ್ ಡಾಟರ್ ಅಂತ ಹೇಳಿ. ಸೇಮ್ ಸಿಮಿಲರ್ ಎಕ್ಸಾಕ್ಟ್ ಹೇರ್ಸಿಂದ ಹಿಡಿದು ಪ್ರತಿ ಒಂದು ಮೂಗು ಬಾಯಿ ಪ್ರತಿ ಒಂದು ಅವ್ರ ಅಪ್ಪನ ಥರನೇ. ಬಟ್ ಎದುರುಗಡೆ ನೋಡಬೇಕಾದ್ರೆ ಅವಳು ಮಲ್ಕೊಂಡಾಗ ನೋಡಬೇಕಾದ್ರೆ ನಂತರ ಅಂತ ಅನಿಸುತ್ತೆ ನನಗೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಜನ ಆ ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಕ್ಕ, ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂತ ಡೈಲಿ ಏನಿಲ್ಲ ಅಂದ್ರೂ ಒಂದು 10 ಜನದ ಮೇಲೆ ನನಗೆ DM ಮಾಡ್ತಿದ್ದೀರಾ. ಹೌದು, ಡೈಪರ್ ಯೂಸ್ ಮಾಡ್ತೀನಿ, ಬಟ್ ತುಂಬಾ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ಅವಳಿಗೂ ಇರಿಟೇಟ್ ಆಗಬಾರ್ದು ಅಲ್ವಾ. ಈ ತರ ಫೋಟೋ ಶೂಟ್ಗೆ ಅಥವಾ ನೈಟ್ ಮಲ್ಕೊಳ್ಳೋವಾಗ, ಈಗ ಚಳಿಗಾಲ ಎಲ್ರಿಗೂ ಗೊತ್ತು, ಆ ಮಕ್ಕಳು ಚಳಿಗೆ ತುಂಬಾ ಸಲ ಟಾಯ್ಲೆಟ್ ಮಾಡ್ಕೋತವೆ. ಮೇಕಪ್ ಮಾಡೋಣ, ಮೇಕಪ್ ಮಾಡೋದಾ, ಮಾಡೋಣ ಮೇಕಪ್ಪು, ಮಾಡೋಣ ಮೇಕಪ್ಪು. ಆ್ಯಂಡ್ ಎಸ್, ಆ ಟಾಯ್ಲೆಟ್ ಮಾಡಿ ಬಟ್ಟೆ ಎಲ್ಲ ಒದ್ದೆ ಆದಾಗ ಪದೇ ಪದೇ ಎದ್ದೇಳ್ತಿರ್ತವೆ. ನಿದ್ದೆಗೆ ತುಂಬ ಡಿಸ್ಟರ್ಬ್ ಆದಾಗ ಹಠ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಅದು ಯಾವುದೂ ಆಗಬಾರ್ದು, ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ನೈಟ್ ಟೈಮು ಡೈಪರ್ ಯೂಸ್ ಮಾಡ್ತೀನಿ. ಬಟ್ ಪ್ಯಾಕ್ ಮೇಲೆ 12 ಅವರ್ಸ್ ಅಂತ ಕೊಟ್ಟಿರ್ತಾರೆ. ನಾನು 12 ಅವರ್ಸ್ವರೆಗೂ ಬಿಡಲ್ಲ. 3 to 4 ಅವರ್ಸ್, ಅದು ಎಷ್ಟಾದರೂ ವೆಟ್ ಆಗಿರಲಿ ಆಗದೆ ಇರಲಿ, 3 ಅವರ್ಸ್ ಇಲ್ಲ 4 ಅವರ್ಸ್ಗೊಮ್ಮೆ ನಾನು ಡೈಪರ್ನ ಚೇಂಜ್ ಮಾಡ್ತೀನಿ. ಹಾಗೆ ಒಂದು ಡೈಪರಿಂದ ಇನ್ನೊಂದು ಡೈಪರ್ಗೆ 2 to 3 ಅವರ್ಸ್ ನಾನು ಗ್ಯಾಪ್ ಕೊಟ್ಬಿಟ್ಟೇನೆ ಡೈಪರ್ನ ಯೂಸ್ ಮಾಡೋದು. ಆ್ಯಂಡ್ ಇಲ್ಲಿ ಯಾರಿಗೂ ನಾನು ರೆಫರ್ ಮಾಡ್ತಿಲ್ಲ ನೀವು ಡೈಪರ್ ಯೂಸ್ ಮಾಡಿ ಅಂತ. ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಸೆಕೆಂಡ್ ಕಾಸ್ಟ್ಯೂಮ್ ಹಾಕಬೇಕಾದ್ರೆ ತುಂಬ ಅಳ್ತಿದ್ಲು ಪಾಪ, ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಬಟ್ ಚಂದ ಕಾಣಬೇಕಲ್ಲ ಅವಳು, ಹಾಗೆ ಫೋಟೋಶೂಟ್ ಮತ್ತೆ ನಾವು ಅರೇಂಜ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಸಾರಿ ಹೇಳ್ಕೊಂಡೇನೆ ನಾವು ರೆಡಿ ಮಾಡಿದ್ವಿ. ಈಗ ಈ ವಿಡಿಯೋ ನೋಡಿಕೊಂಡು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರೆ ನನಗೆ ಅಳು ಬಂದಂಗೆ ಆಗ್ತಿದೆ. ಅವಳು ಅಳೋದನ್ನ ನಂಗೆ ನೆನಪಾಗ್ತಾ ಇತ್ತು. ಆ್ಯಂಡ್ ವಿಡಿಯೋದಲ್ಲಿ ನೋಡಿ ನೀವು, ಪಾಪ ಸುಜಾತಕ್ಕ ಸಮಾಧಾನ ಮಾಡ್ತಿದ್ದಾರೆ, ರಮ್ಯಕ್ಕನೂ ಸಮಾಧಾನ ಮಾಡ್ತಾ ಇದ್ದಾರೆ. ಇನ್ನು ಫಸ್ಟ್ ಫೋಟೋಶೂಟ್ ಮುಗೀತು, ಎಲ್ಲನೂ ಎತ್ತಿಡ್ತಾ ಇದೀವಿ. ಆ್ಯಂಡ್ ಆಚೆಗಡೆ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅನ್ಕೊಂಡ್ವಿ, ಬಟ್ ಮಳೆ ಬರ್ತಾ ಇತ್ತು, ಹಾಗಾಗಿ ಆಗ್ಲಿಲ್ಲ. ಅಷ್ಟರೊಳಗೆ ನಮ್ಮಮ್ಮ ಸಖತ್ತಾಗಿ ಒಂದು ಮಸೋಪ್ ಮಾಡಿದ್ರು. ಕಡಲೆ ಬೀಜ ನೋಡ್ತಾ ಇದ್ರೆ ನನಗೂ ತಿನ್ಬೇಕು ಅಂತ ಅನ್ಸುತ್ತೆ, ಬಟ್ ತಿನ್ಬಾರ್ದಂತೆ, ಹಾಗಾಗಿ ತಿನ್ಲಿಲ್ಲ. ಇನ್ನು ಈ ಬ್ಯೂಟಿಫುಲ್ ಕ್ಯಾಂಡಲ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಕ್ಷಾ ಕ್ಯಾಂಡಲ್ಸ್ ಅಂತ ಒಂದು ಪೇಜ್ ಇದೆ, ಅವ್ರು ನನಗೆ ಕಳಿಸ್ಕೊಟ್ಟಿದ್ರು. ನಮ್ ಶನ್ನುದು 2 months ಕಂಪ್ಲೀಟ್ ಆಗಿತ್ತಲ್ಲ, ಹಾಗಾಗಿ ಬಿಫೋರ್ ಕೂಡ ಅವ್ರು ನನಗೆ ಕ್ಯಾಂಡಲ್ಸ್ ಕಳಿಸಿದ್ರು. ಸಕ್ಕದಾಗಿತ್ತು ಫ್ಲೇವರ್ ಎಲ್ಲ, ಅಂದ್ರೆ ಆ ಫ್ರೇಗ್ರೆನ್ಸ್ ಸೂಪರ್ ಆಗಿತ್ತು. ಅಂಡ್ ಇದೆಲ್ಲ ಹೋಮ್ ಮೇಡ್ ಕ್ಯಾಂಡಲ್ಸ್. ನಿಮ್ಗೂ ಬೇಕು ಅಂದ್ರೆ ಅವ್ರ ಹತ್ರ ಆರ್ಡರ್ ಮಾಡ್ಕೋಬಹುದು. ನಿಮ್ಮೊಂದು ಒಳ್ಳೆ ಬ್ಯೂಟಿಫುಲ್ ಮೂಮೆಂಟ್ಸ್ ನ ಎಂಜಾಯ್ ಮಾಡಬಹುದು. ಅವರ ಪೇಜ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆಕ್ಚುಲಿ ಈ ಬ್ಯಾಕ್ ಡ್ರಾಪ್ ನ ನಾವು ಫಸ್ಟ್ ಕಾಸ್ಟ್ಯೂಮ್ಗೆ ಯೂಸ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆ ಕಾಸ್ಮೆಟಿಕ್ಸ್ ಎಲ್ಲ ಏನಿತ್ತು ಅದ್ರ ಕ್ಯಾಪ್ ಎಲ್ಲ ಬ್ಲಾಕ್ ಇತ್ತಲ್ವ, ಸೊ ಹಾಗಾಗಿ ಸುಮಾರು ಐಟಮ್ಸ್ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ನಾವು ಅದನ್ನೇ ಯೂಸ್ ಮಾಡಿದ್ವಿ. ಅಂಡ್ ಇದಕ್ಕೆ ಆ ಬೆಡ್ಶೀಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಇಟ್ಸ್ ಓಕೆ, ನಾವು ಯೂಸ್ ಮಾಡಿದಂತ ಐಟಮ್ಸ್ಗಳಿಗೋಸ್ಕರ ನಾವು ಏನು ಕಲರ್ನ ಈ ತರ ಕಾಂಬಿನೇಷನ್ ತಗೊಂಡ್ವಿ. ಬಟ್ ಕರೆಕ್ಟಾಗಿ ಕ್ಯಾಂಡಲ್ ಹಚ್ಚೋ ಟೈಮ್ಗೆ ಕರೆಂಟ್ ಕೂಡ ಹೋಯ್ತು. ಹಾಗೆ ತುಂಬಾ ಜನ ಬೇಬಿ ವೆಯ್ಟ್ಗೆ ಏನ್ ಮಾಡ್ಬೇಕು, ನಿಮ್ ಪಾಪು ಎಷ್ಟು ವೆಯ್ಟ್ ಇದ್ದಾಳೆ ಅಂತೆಲ್ಲ ಕೇಳ್ತಾ ಇದ್ರಿ. ಸಾರಿ, ಮಗು ವೆಯ್ಟ್ ಹೇಳೋ ಆಗಿಲ್ವಂತೆ, ಹಾಗಾಗಿ ಹೇಳ್ತಿಲ್ಲ ನಾನು. ಅಂಡ್ ವೆಯ್ಟ್ ಗೇನ್ಗೆ ಅಂತ ನಾನೇನು ಸ್ಪೆಷಲ್ ಆಗಿ ಏನು ಮಾಡ್ತಾ ಇಲ್ಲ. ಡಾಕ್ಟರ್ ಹೇಳ್ದಾಗೆ ಎಲ್ಲಾನು ತಿಂತಾ ಇದ್ದೀನಿ. ಶೀತದ ಐಟಮ್ಸ್ಗಳು ಮಾತ್ರ ಅವಾಯ್ಡ್ ಮಾಡ್ತಿದ್ದೀನಿ, ಯಾಕೆಂದ್ರೆ ವೆದರ್ ಕೂಡ ಈಗ ಚಳಿ ಇರೋದ್ರಿಂದ ರಿಸ್ಕ್ ಬೇಡ ಅಂತ ಹೇಳಿ. ಬಾಕಿ ನಾರ್ಮಲ್ ಆಗಿ ಎಲ್ಲ ರೀತಿ ಊಟನೂ ಮಾಡ್ತಾ ಇದ್ದೀನಿ ನಾನು.
ಆ್ಯಂಡ್ ನಾನು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ತುಂಬ ನಾನ್ ವೆಜ್ನೇ ತಗೋತಾ ಇದ್ದೀನಿ. ತುಂಬ ಅಂದರೆ ಓವರ್ ಆಗಲ್ಲ, ಬಟ್ ವಾರದಲ್ಲಿ 1 ದಿನ 2 ದಿನ ನಾನ್ ವೆಜ್ ಇದ್ದೇ ಇರುತ್ತೆ ನನಗೆ. ಕೈಯಲ್ಲಿ ತುಂಬ ಚೆನ್ನಾಗಿ ಮಲಗಿರ್ತಾಳೆ, ಕೆಳಗಡೆ ಹಾಕಿದ ಕೂಡಲೇ ಪಟ್ ಅಂತ ಎದ್ಬಿಡ್ತಾಳೆ. ಇನ್ನು ದಿನಗಳು ಹೇಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಳೆ ನೋಡ್ಕೊಳ್ತಿರೋದ್ರಿಂದ ಟೈಮ್ ಅಂತೂ ನೋಡೋಷ್ಟು ಪುರ್ಸೊತ್ತಿರಲ್ಲ ನನಗೆ. ಆ್ಯಂಡ್ ಫ್ಯಾಮಿಲಿಲಿ ಎಲ್ಲರೂ ಹೇಳ್ತಿದ್ರು ಗಂಡು ಮಗು ಆಗುತ್ತೆ ನಿನಗೆ ಪಕ್ಕ ಅಂತ. ಇನ್ನೊಂದು ಏನಿತ್ತು ಅಂದರೆ ನಮ್ಮ ಸಂದೀಪ್ ಅವರು ಅಣ್ಣನಿಗಾಗಿರ್ಬೋದು, ಇಬ್ಬರು ಅಕ್ಕಂದಿರ್ಗಾಗಿರ್ಬೋದು ಫಸ್ಟ್ ಗಂಡು ಪಾಪುನೇ. ಸೊ ಒಂದು ಇದ್ರಲ್ಲಿ ನೋಡೋದಾದ್ರೆ ಓಕೆ ಗಂಡು ಪಾಪುನೇ ಇರ್ಬೋದಂತ. ಬಟ್ ನನಗೆ ಹೆಣ್ಣು ಪಾಪು ಅಂತ ಹೇಳಿ ಕೂಡಲೇ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಸೀರಿಯಸ್ಲಿ. ಆ್ಯಂಡ್ ಸಂದೀಪ್ ಕೂಡ ಹೇಳ್ತಾರೆ ಗಂಡು ಪಾಪು ಆಗಿದ್ರು ನನ್ಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ, ನನ್ನ ಮಗಳು ಮುಖ ನೋಡ್ತಾ ಇದ್ರೆ ನನ್ಗೆ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಮನು ಅಂತೂ ಮನೇಲಿದ್ರೆ ಅವಳನ್ನ ಬಿಟ್ಟೇ ಇರಲ್ಲ. ಯಾವಾಗ್ಲೂ ಮಾಮ ಅನ್ನಮ್ಮ ಅಂತ ಮುದ್ದು ಮಾಡ್ತಾನೆ ಇರ್ತಾನೆ. ಅವಳು ತುಂಬ ಜೋರಾಗಿ ಹಠ ಮಾಡಿದಾಗ ಅಥವಾ ನಿದ್ದೆ ಮಾಡ್ತಾ ಇಲ್ಲ ಅಂದಾಗ ಯಾವಾಗಲೂ ಎತ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಪಾಪ ಚೆನ್ನಾಗಿ ನೋಡ್ಕೋತಾನೆ. ಆ್ಯಂಡ್ ಈ ವಿಡಿಯೋ ಮಾಡಬೇಕಾದ್ರೆ ನಾವು ಹಳೆ ಮನೇಲೇ ಇದ್ವಿ, ವಿದ್ಯಾನಗರ್ ಮನೇಲಿ. ಈಗ ಮನೆ ಚೇಂಜ್ ಮಾಡಿದ್ವಿ, ಯಾಕೆಂದರೆ ನಾವು ಮೊದಲಿಂದನೂ ಡಬಲ್ ಬೆಡ್ರೂಮ್ ನೋಡ್ತಾ ಇದ್ವಿ. ಸೊ ಸಿಕ್ಕಿರಲಿಲ್ಲ ಅಂತ ಹೇಳಿ ನಾವು ಸಿಂಗಲ್ ಬೆಡ್ರೂಮ್ಗೆ ಹೋಗಿದ್ವಿ. ಈಗ ಡಬಲ್ ಬೆಡ್ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಹೋಮ್ ಟೂರ್ ಕೂಡ ಮಾಡ್ತೀನಿ. ಆ್ಯಂಡ್ ಎಸ್, ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.